ಯಾವಾಗ ಭಕ್ತಿ ಇದ್ರೇ ಮುಂದಕ್ಕೆ ಸಾಗುತ್ತೆ, ದೇವರಿಗೋಸ್ಕರ ವೈರಾಗ್ಯ ಇದ್ರೇ ಮುಂದಕ್ಕೆ ಸಾಗುತ್ತೆ, ದೇವ್ರಿಗೋಸ್ಕರ ಸಬ್ಮಿಷನ್ ಇದ್ರೇ ಮುಂದಕ್ಕೆ ಸಾಗುತ್ತೆ. ಇಲ್ಲದಾದ್ರೆ ನಿಂತು ಹೋಗಿರ್ತದೆ. ಇವತ್ತು ಅನೇಕ ದೇವರ ಮಕ್ಕಳೇ ನಾವು ಆತನ ಮಕ್ಕಳಂತ ಹೇಳ್ಕೊಳ್ತಾ ಇರ್ಬೋದು, ಆದ್ರೆ ನಮ್ಮ ಜೀವಿತಗಳು ನಿಂತ ಜೀವಿತಗಳ, ಸಾಗ್ತಾ ಇರುವಂಥ ಜೀವಿತಗಳ ಲೆಕ್ಕ ಮಾಡ್ಕೊಳ್ಬೇಕು. ಅನೇಕರ ಜೀವಿತಗಳು ಮುಂದಕ್ಕೆ ಸಾಗ್ತಾ ಇಲ್ಲ. ಯಾಕೆ? ದೇವರ ಜೊತೆ ಸಂಬಂಧ ಇಲ್ಲ, ಪ್ರಾರ್ಥನೆಗಳಿಲ್ಲ ಅವರ ಜೀವಿತಗಳಲ್ಲಿ, ವಾಕ್ಯ ಇಲ್ಲ ಅವರ ಜೀವಿತಗಳಲ್ಲಿ, ಆರಾಧನೆ ಇಲ್ಲ ಅವರ ಜೀವಿತಗಳಲ್ಲಿ. ಪ್ರಶ್ನೆ ಅಲ್ವಾ? ಹಾಗಾದ್ರೆ ನಾವು ಯಾವಾಗ ಬ್ಯಾಟ್ರಿ ಡೆಡ್ ಆಯಿತೋ, ಮೊಬೈಲ್ ಡೆಡ್ ಆದಂಗೆ, ಪೆಟ್ರೋಲ್ ಕಾಲ ಆಯಿತೋ, ಗಾಡಿ ನಿಂತ್ಕೊಂಡಂಗೆ ಎಲ್ಲದಕ್ಕೂ ಮುಗಿಯುವಂಥ ಒಂದು ಸಮಯ ಬಂತು. ನಮಗೂ ಕೂಡ ಮುಗಿಯುವಂಥ ಸಮಯ ಬಂದರೆ ನಾವು ನರಕಕ್ಕೆ ಹತ್ತಿರವಾಗಿರುವಂಥವ್ರು, ಪರಲೋಕಕ್ಕೆ ಹತ್ತಿರವಾಗಿರುವಂಥವ್ರು ಆಗಿರ್ಬೇಕಾದ್ರೆ ನಾವು ಮುಂದಕ್ಕೆ ಸಾಗುವಂಥವ್ರಾಗಿರಬೇಕು. ಶ್ರಮೆಗಳು, ಸಂಕಟಗಳು, ನೋವುಗಳು, ದುಃಖಗಳು, ತಿರಸ್ಕಾರಗಳು ಇವು ಬಂದಾಗಲೂ ಕೂಡ ನಾವು ಮುಂದಕ್ಕೆ ಸಾಗ್ತಾನೆ ಇರುವಂಥವು. ಯಾಕೆ? ಪವಿತ್ರಾತ್ಮ ದೇವರು ನಮ್ಮಲ್ಲಿದ್ದು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಸಮಸ್ಯೆ ದೊಡ್ಡದು ಅಂತ ನೀನು ಅಂದ್ಕೊಂಡಿದ್ದಿ, ಆದರೆ ನೀನು ದೊಡ್ಡವನು ಸಮಸ್ಯೆ ಎದುರಿಗೆ ಅಂತ ದೇವರು ತೀರ್ಮಾನ ಮಾಡಿದ್ದಾನೆ. ನಮ್ಮಲ್ಲಿದ್ದವನು ಲೋಕದಲ್ಲಿದ್ದವನಿಗಿಂತ ದೊಡ್ಡವನೆಂಬುದಾಗಿ ವಾಕ್ಯ ಹೇಳ್ತದೆ. ಆಗಿರೋದ್ರಿಂದ ನಾವು ಮುಂದಕ್ಕೆ ಸಾಗ್ತಾ ಇರಬೇಕು. ಕೀಪ್ ಆನ್ ಮೂವಿಂಗ್, ಮುಂದಕ್ಕೆ ಸಾಗ್ತಾನೆ ಇರಬೇಕು. ಜನಗಳು ನೋಡ್ಬೇಕಂತಲ್ಲ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತಲ್ಲ, ದೇವರು ನಡೆಸ್ತಾ ಇದ್ದಾನೆ. ದೇವರು ನಡೆಸ್ತಾ ಇದ್ದಾನೆ ಅಂದ್ರೆ ದೇವರು ಒಂದು ಚಾಲೆಂಜಿಂಗ್ ಸ್ಪಿರಿಟ್ ನಮ್ಮಲ್ಲಿ ಇಟ್ಟಿದ್ದಾನೆ. ನಾವು ಮುಂದಕ್ಕೆ ಸಾಗ್ತಾ ಇರುವಂಥವ್ರು. ಯಾವುದೇ ಟೈಮಲ್ಲಿ ನಿಂತ್ಕೊಳ್ಬೇಡ ಸಹೋದರ ಸಹೋದರಿ, ಮುಂದಕ್ಕೆ ಸಾಗೋಣ. ದೇವರು ಇಲ್ಲಿವರೆಗೆ ನಮ್ಮ ಕೈ ಹಿಡಿದು ನಡೆಸಿದ್ದಾನೆ, ಇನ್ನು ಮೇಲೆ ಕೂಡ ನಡೆಸ್ತಾನೆ. ವಿಕ್ಟರಿ ಆಫ್ ಗಾಡ್, ದೇವರದು ವಿಜಯ. ಆಮೇಲೆ